24ರ ಕಾಯ್ದೆ ಏನಿತ್ತು ಅದಕ್ಕೊಂದಷ್ಟು ಬಲವನ್ನ ಕೊಟ್ಟು ಮತ್ತೆ ಇವತ್ತು ಅದಕ್ಕೆ ಅಂಗೀಕಾರವನ್ನ ಪಡ್ಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಸ್ವಲ್ಪ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಶಿಕ್ಷಣ ಮಂತ್ರಿಯ ಹಿಂದಿನ ಹೇಳಿಕೆಗೆ ಸಂಬಂಧಪಟ್ಟಂತೇನು ಅವರ ಆಕ್ಷೇಪಗಳಿತ್ತು. ಇದೆಲ್ಲದರ ಕುರಿತಂತೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಒಟ್ಟು ಇವತ್ತು ಮಂಡನೆ ಮಾಡಿರುವಂತ ಏನು ಮಸೂದೆ ಇದೆ, ಅದರಿಂದ ಏನು ಯಾರು ಅಕ್ರಮದಲ್ಲಿ ಪಾಲ್ಗೊಳ್ತಾರೋ ಅವ್ರಿಗೆ ಒಂದು ರೀತಿಯಾದಂತಹ ಕಠಿಣ ಶಿಕ್ಷೆಯನ್ನ ಗುರಿಪಡಿಸ್ತೀವಿ ಅನ್ನೋ ರೀತಿಯಲ್ಲಿ ಕಾನೂನನ್ನ ರೂಪ ಮಾಡಿದ್ದಾರೆ. ಅದರಲ್ಲಿ 3 ರಿಂದ 5 ವರ್ಷಗಳ ಜೈಲು ಶಿಕ್ಷೆ, 10 ಲಕ್ಷದವರೆಗೆ ದಂಡ. ಆದ್ರೆ ಯಾರಾದ್ರೂ ಈ ಸಂಘಟನೆಗಳು ಅಥವಾ ಕೋಚಿಂಗ್ ಸೆಂಟರ್ಗಳು ಇವ್ರುಗಳು ಯಾರಾದ್ರೂ ಆಡಳಿತ ಮಂಡಳಿ ಇವ್ರು ಏನಾದ್ರೂ ಪಾಲ್ಗೊಂಡಿದ್ರೆ 1 ಕೋಟಿ ರೂಪಾಯಿವರೆಗೆ ದಂಡ ಮತ್ತು ಇಡೀ ಪರೀಕ್ಷಾ ವೆಚ್ಚವನ್ನೇ ಅವರಿಂದ ವಸೂಲಿ ಮಾಡ್ಕೊಳ್ಳುವಂಥದ್ದು. ಈ ರೀತಿಯಾದಂತ ಒಂದು ಕಠಿಣವಾದಂತ ಕಾನೂನನ್ನ ಜಾರಿಗೆ ತಂದಿದ್ರೆ ಇದು ಅತ್ಯಂತ ಸ್ವಾಗತಾರ್ಹವಾದಂತ ಕ್ರಮ, ತುಂಬಾ ಒಳ್ಳೆ ನಿರ್ಧಾರ ಅಂತಾನೆ ಹೇಳ್ಬೋದು. ಕಾನೂನಿನ ಭಯ ಹುಟ್ಟಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಕಾನೂನಿನಿಂದ ಸೋರಿಕೆ ತಡೆಯಬಹುದಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಯಾರು ಈ ಸೋರಿಕೆ ಮಾಡಿದ ನಂತರ ಯಾರು ನಿಮ್ಗೆ ಯಾವ ರೀತಿಯಾದ ಶಿಕ್ಷೆಯನ್ನ ಗುರಿಪಡಿಸ್ತೀವಿ ಹೇಗೆ ಹೇಳಿದ್ದಾರೆ. ಆದ್ರೆ ಇಲ್ಲಿ ಇಂತಹ ಕಾನೂನಿನಿಂದ ಸೋರಿಕೆ ತಡೆಗಟ್ಟಬಹುದಾ, ಪರೀಕ್ಷಾ ವ್ಯವಸ್ಥೆ ಸುಧಾರಣೆ ಆಗುತ್ತಾ ಅನ್ನುವಂಥದ್ದು ಪ್ರಮುಖವಾಗಿ ಗಮನಿಸಬೇಕಾಗಿರೋದು. ಯಾಕೆ ಅಂತ ಹೇಳಿದ್ರೆ ಈ ಕಠಿಣ ಕಾನೂನು ಅನ್ನುವಂಥದ್ದು ಯಾರು ಅಪರಾಧ ಮಾಡ್ತಾರೆ ಅಥವಾ ಅಪರಾಧಿ ಮನೋಭಾವದ ಯಾರು ಇರ್ತಾರೆ ಅಂತವ್ರಿಗೆ ಒಂದು ಭಯ ಹುಟ್ಟಿಸಬಹುದಾಗುತ್ತೆ. ಆದ್ರೆ ಪರೀಕ್ಷೆಯನ್ನ ಕಂಡಕ್ಟ್ ಮಾಡುವಂತ ಪರೀಕ್ಷಾ ಮಂಡಳಿಗಳಲ್ಲಿ ನಡೆಯುವಂತ ಭ್ರಷ್ಟಾಚಾರ ಅದನ್ನ ಯಾವ ರೀತಿ ತಡೆಗಟ್ತೀರಿ, ಮತ್ತೆ ಇಲ್ಲಿನ ತಾಂತ್ರಿಕ ಲೋಪದೋಷಗಳು, ಪರೀಕ್ಷಾ ವ್ಯವಸ್ಥೆ ಯಾವ ರೀತಿ ಇರಬೇಕು ಹೇಗೆ ಅನ್ನುವಂಥದ್ ಬಗ್ಗೆ ನಡೆಯುವಂತ ತಾಂತ್ರಿಕ ಲೋಪದೋಷಗಳನ್ನ ಹೇಗೆ ಸರಿ ಮಾಡ್ತೀರಿ, ಪರೀಕ್ಷಾ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಪಾರದರ್ಶಕವಾಗಿರುತ್ತೆ ಅನ್ನುವಂಥದ್ರ ಬಗ್ಗೆ ಯಾವುದೂ ಇಲ್ಲ. ಯಾಕೆಂತಂದ್ರೆ ಈ ಪರೀಕ್ಷೆಗಳನ್ನ ಆಮೇಲೆ ಈ ಪರೀಕ್ಷೆ ಕಂಡಕ್ಟ್ ಮಾಡೋದು ಈ ಒಂದು ಕಾನೂನು ಎಲ್ಲಿವರೆಗೆ ಅಪ್ಲೈ ಆಗುತ್ತೆ ಅಂದ್ರೆ ನೀಟ್, JEE, UPSC, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇವುಗಳಿಗೆ ಅನ್ವಯ ಆಗುತ್ತೆ. ಇನ್ನು ರಾಜ್ಯಗಳಿಗೆ ಬಂದಂತ ಸಮಯದಲ್ಲಿ ರಾಜ್ಯಗಳಿಗೆ ಪ್ರತ್ಯೇಕ ವ್ಯವಸ್ಥೆ ಇದೆ. ಈಗ ನಮ್ಮ CET ಅಂದ್ರೆ KET ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಎಕ್ಸಾಮ್ಸ್ ಇರುತ್ತೆ. ಅಲ್ಲಿ ಅವ್ರ ಜೊತೆ ಯಾವ ರೀತಿಯಾದಂತಹ ಸಮನ್ವಯ ಸಾಧಿಸ್ತೀರಿ, KPSC ಎಕ್ಸಾಮ್ಗಳು ನಡೆಯುತ್ತೆ ಹೇಗೆ ಮಾಡ್ತೀರಿ, ಈ ತರದ ಬಗ್ಗೆ ಒಂದು ರೀತಿಯಾದ ಕನ್ಫ್ಯೂಷನ್ ಇದೆ. ಯಾಕೆ ಅಂತ ಹೇಳಿದ್ರೆ ಶಿಕ್ಷಣ ಮತ್ತು ಉದ್ಯೋಗ ಅನ್ನೋದು ರಾಜ್ಯಗಳ ಪಟ್ಟಿಯಲ್ಲಿ ಬರುತ್ತೆ. ಈ ರಾಜ್ಯಗಳ ಪಟ್ಟಿಯಲ್ಲಿ ಬರುವಂತಹ ಸಮಯದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಇರುವಂತ ಸಂಬಂಧಗಳೇನು, ಇಂತಹಗಳ ಬಗ್ಗೆ ಯಾವುದೇ ಸ್ಪಷ್ಟನೆ ಇಲ್ಲ. ಕಾನೂನು ಚೆನ್ನಾಗಿದೆ, ಒಳ್ಳೆ ಕಾನೂನು. ಆದ್ರೆ ಪರೀಕ್ಷಾ ವ್ಯವಸ್ಥೆ ಸುಧಾರಣೆ ಆಗ್ಬೇಕಾಗುತ್ತೆ. ಮತ್ತೆ ಪರೀಕ್ಷೆ ಬರೆಯುವಂತ ವಿದ್ಯಾರ್ಥಿಗಳಲ್ಲಿ ಮತ್ತೆ ಪರೀಕ್ಷೆ ಬರೆಯುವಂತ ವಿದ್ಯಾರ್ಥಿಗಳ ಪೋಷಕರಲ್ಲಿ ಒಂದು ಆತ್ಮವಿಶ್ವಾಸ ಮೂಡಿಸುವಂತ ಕೆಲಸ ಮಾಡ್ಬೇಕು. ಆದ್ರೆ ಈ ಕಾನೂನು ಭಯ ಹುಟ್ಟಿಸುವ ರೀತಿಯಲ್ಲಿ ಇದೆ ಹೊರತು ಇಂತಹ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು. ಆದ್ರೆ ಈ ಕಾನೂನಿನ ಯಾರಾದ್ರೂ ತಪ್ಪು ಮಾಡಿದ್ರೆ ಎಷ್ಟು ದಿನದಲ್ಲಿ ಅವರಿಗೆ ಶಿಕ್ಷೆ ಆಗುತ್ತೆ, ಮತ್ತೆ ಅವರಿಗೆ ತಕ್ಷಣ ಯಾವ ರೀತಿಯಾದಂತ ಪರಿಹಾರ, ಇನ್ನು ಯಾರು ಬಾಧಿತರಾಗ್ತಾರೆ ಅವ್ರಿಗೆ ಯಾವ ರೀತಿಯಾದಂತ ಪರಿಹಾರ ಸಿಗುತ್ತಾ, ಇಂಥದನ್ನ ಮಾಡಿಲ್ಲ. ಆಮೇಲೆ ಈ ಇತ್ತೀಚಿನ ಈಗ ಏನು ತಂತ್ರಜ್ಞಾನ ಬಳಕೆ ಆಗ್ತಾ ಇದೆ ಅದನ್ನ ನೋಡಿದ್ರೆ ಹ್ಯಾಕಿಂಗ್ ಅಥವಾ ಡಾರ್ಕ್ ವೆಬ್ ಇವುಗಳನ್ನ ಬಳಕೆ ಮಾಡಿ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡುವಂಥದ್ದು, ಬೇಕಾದವ್ರಿಗೆ ಹಂಚುವಂಥದ್ದು ಇವೆಲ್ಲವೂ ಅತ್ಯಂತ ಸುಲಭ ಆಗಿದೆ. ಆದ್ರೆ ಆ ರೀತಿಯಾದಂತ ಡಾರ್ಕ್ ವೆಬ್ ಮೂಲಕ ಯಾರು ಮಾಡ್ತಾರೆ, ಹ್ಯಾಕಿಂಗ್ ಯಾರು ಮಾಡ್ತಾರೆ, ಇದನ್ನ ಪತ್ತೆ ಹಚ್ಚುವಂತ ಕೆಲಸ ತನಿಖಾ ಸಂಸ್ಥೆಗಳಿಗೆ ಅತ್ಯಂತ ಸವಾಲು. ಹಾಗಾಗಿ ಕಾನೂನು ಚೆನ್ನಾಗಿದೆ, ಆದ್ರೆ ಆ ಕಾನೂನನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರಿ, ಇದು ಆಗದೇ ಇರೋ ರೀತಿಯಲ್ಲಿ ನೀವು ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ್ರೆ ಇಂತಹ ಕ್ರಮಗಳನ್ನ ಕೈಗೊಳ್ತೀವಿ ಅನ್ನೋದ್ರ ಬಗ್ಗೆ ಕಾನೂನು ಸ್ಪಷ್ಟವಾಗಿದೆ. ಆದ್ರೆ ಇಲ್ಲಿ ಆಗ್ಬೇಕಾಗಿರೋ ಸೋರಿಕೆ ಆದ್ಮೇಲೆ ಅಂದ್ರೆ ಹೊಳೆ ಏನು ಕೊಳ್ಳೆ ಹೋದ್ಮೇಲೆ ಬಾಗಿಲು ಹಾಕುವಂಥದ್ದಲ್ಲ, ಕೊಳ್ಳೆ ಹೋಗದೆ ರೀತಿಯಲ್ಲಿ ಊರಿನ ಬಾಗಿಲು ಹಾಕ್ಬೇಕು. ಅಂದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ಬಾರ್ದು, ಪರೀಕ್ಷಾ ವ್ಯವಸ್ಥೆ ಅತ್ಯಂತ ಪಾರದರ್ಶಕವಾಗಿರ್ಬೇಕು, ವಿದ್ಯಾರ್ಥಿಗಳಲ್ಲಿ ಪೋಷಕರಲ್ಲಿ ಆತ್ಮವಿಶ್ವಾಸ ಮೂಡಿಸುವ ನಿಟ್ಟಿನಲ್ಲಿರ್ಬೇಕು. ಅಂತ ಯಾವುದೇ ಇದಕ್ಕೆ ಈ ಏನು ಕಾನೂನು ಉತ್ತರವನ್ನ ಕೊಟ್ಟಿಲ್ಲ. ಇದು ನೀವು ತಪ್ಪು ಮಾಡಿದ್ರೆ ಇಂಥ ಶಿಕ್ಷೆ ಆಗುತ್ತೆ, ನಿಮಗಿಂತದಾಗುತ್ತೆ, ನೀವು ಇದು ಮಾಡ್ತೀವಿ ಅಂತ. ಇನ್ನು ಕೆಲವೆಲ್ಲ ಈ ಪರೀಕ್ಷಾ ವ್ಯವಸ್ಥೆಗಳನ್ನ ಕೆಲವು ಏನು ಔಟ್ಸೋರ್ಸಿಂಗ್ ಮಾಡೋದಕ್ಕೆ ಕೆಲವೆಲ್ಲ ವ್ಯವಸ್ಥೆಗಳಿದೆ. ಈಗ TCS ಅವ್ರು ಮಾಡ್ತಾರೆ, ಬೇರೆ ಬೇರೆಯವ್ರಿಗೆಲ್ಲ, ಮತ್ತೆ ಕಂಪ್ಯೂಟರ್ ಏಜೆನ್ಸಿಗಳಿದಾವೆ, ಕಂಪ್ಯೂಟರ್ ಸೆಂಟರ್ಗಳಿದಾವೆ. ಅಲ್ಲಿ ಪರೀಕ್ಷೆ ಮಾಡುವಂತ ಸಮಯದಲ್ಲಿ ಯಾವ ರೀತಿಯಾದಂತ ಒಂದು ಭದ್ರತೆಯನ್ನ ತಗೊಳ್ತೀರಿ. ಕೆಲವರಂತೂ ಹೇಗಿರುತ್ತಂದ್ರೆ ಸರ್ವರ್ ಸೆಂಟರ್ ಅಲ್ಲಿ ಹೋಗಿ ಅಲ್ಲೇ ಇರ್ತಾರೆ, ಮೈನ್ ಸರ್ವರ್ ಇರ್ತಾರ, ಅಲ್ಲಿನೇ ಹ್ಯಾಕ್ ಮಾಡಿರುವಂತ ಉದಾಹರಣೆಗಳು. ಈಗ ಮಹಾರಾಷ್ಟ್ರದಲ್ಲಿ ನಡೆದಂತ TET ಎಕ್ಸಾಮ್ ಅದು ಬೆಂಗಳೂರಲ್ಲಿ ಅವ್ರದ್ದು ಸರ್ವರ್ ಸೆಂಟರ್ ಇತ್ತು, ಬೆಂಗಳೂರಲ್ಲಿ ಹ್ಯಾಕ್ ಮಾಡಿದ್ದಾರೆ. ಇಲ್ಲಿನ ಕೆಲವು ಏಜೆನ್ಸಿಗಳು ತಗಲಾಕೊಂಡಿದ್ದಾರೆ, ಅಲ್ಲಿನ ಅರೆಸ್ಟ್ ಮಾಡ್ಕೊಂಡು ಹೋದ್ರು, ಅವ್ರು ಬೇಲ್ ಸಿಕ್ತು, ಆರಾಮಾಗಿದ್ದಾರೆ. ಮತ್ತೆ ಅಲ್ಲಿ ಪಾಪ ಯಾರು ಎಕ್ಸಾಮಿನೇಷನ್ ಬರೆದ್ರು ಹಾಳಾದ್ರು ವಿದ್ಯಾರ್ಥಿಗಳು, ಮುಗಿತು. ಅಂತಹ ಒಂದು ನಾಜೂಕಾಗಿ ಕೆಲಸಗಳನ್ನ ಮಾಡುವಂತದ್ದಿದೆ. ಇಂತಹ ನಾಜೂಕು ತರದ ಕೆಲಸ ಮಾಡೋರಿಗೆ ಯಾವ ರೀತಿಯಾದಂತಹ ಶಿಕ್ಷೆ ವಿಧಿಸ್ತೀರಿ, ಮತ್ತೆ ಯಾವ ಪರೀಕ್ಷಾ ವ್ಯವಸ್ಥೆಯಲ್ಲಿ ಯಾವ ರೀತಿಯ ಸುಧಾರಣೆ ತರ್ತೀರಿ ಅನ್ನೋದ್ರ ಬಗ್ಗೆ ಇರಲಿಲ್ಲ. ಸಾರಿ ಮಂಜುಳಾ, ಏನು ಹೇಳ್ತಾ ಇದ್ರಿ? ಓಕೆ, ನೀವ್ ಹೇಳ್ದಂಗೆ ಪ್ರಶ್ನೆ ಇರೋದೇನು ಅಂತಂದ್ರೆ, ಇದು ಕಳೆದ 5-6 ವರ್ಷಗಳಲ್ಲಿ ಈ ಸಮಸ್ಯೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅದರಿಂದ ವಿದ್ಯಾರ್ಥಿಗಳು ಸಾವು ಮತ್ತು ನೋವು ಎಲ್ಲೋ ಹೆಚ್ಚಾಗ್ತಿದ್ರು. 2024ರಲ್ಲಿ ಈ ಕಾಯ್ದೆ ಏನಿತ್ತು ಅದನ್ನ ಬಲಪಡಿಸಿದ್ರು, ಕಾಯ್ದೆ ತಂದ್ರು.
ಹಾಗೆ ನೋಡಕ್ ಹೋದ್ರೆ ಈಗಿರುವ ಕಾಯ್ದೆಯಲ್ಲೇ ಶಿಕ್ಷೆ ಪ್ರಮಾಣ ಇರ್ಬೋದು ಅಥವಾ ಅದನ್ನ ದಂಡಿಸುವ ಪ್ರಮಾಣ ಚೆನ್ನಾಗೇ ಇದೆ, ಇಲ್ಲ ಅಂತಿಲ್ಲ. ಆಗ್ಲೂ ಏನ್ ಮಾಡಿದ್ರು, ಒಂದು ವಿರೋಧ ವ್ಯಕ್ತ ಆಯ್ತು, ಜನರ ಗಮನವನ್ನ ಬೇರೆ ಕಡೆ ಸೆಳಿಬೇಕಾಗಿತ್ತು, ಅಥವಾ ನಾವೇನೋ ಮಾಡ್ತಿದ್ವಿ ಅನ್ನೋ ರೀತಿಯಲ್ಲಿ ತಂದ್ರು. 2 ವರ್ಷ ಆದ ಮೇಲೂ ಅದೇ ಸಮಸ್ಯೆ ಮತ್ತೆ ಅದಕ್ಕೆ ಮತ್ತಷ್ಟು ಬಲಪಡಿಸಿದೀವಿ ಅಂತಂದ್ರೆ ಇದು ಹೇಗ್ ಸಾಧ್ಯ? ಅಂದ್ರೆ ಇದು ಒಂದು ಕಣ್ಣೊರೆಸೋ ತಂತ್ರ ಅಂತ ಅನ್ಸುತ್ತಾ ನಿಮ್ಗೆ? ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಅದನ್ನೇ ನಾನು ಹೇಳ್ತಾ ಇದ್ದೀನಿ ಮಂಜುಳಾ. ಒಂದು ಒಟ್ಟು ನೀವು ಅಂತಂದ್ರೆ ನೀವು ಏನೋ ತಪ್ಪು ನಡೆದ ಮೇಲೆ ಇಂಥ ಶಿಕ್ಷೆ ಹೇಳ್ತೀವಿ, ಶಿಕ್ಷೆ ಗುರಿಪಡಿಸ್ತೀವಿ ಅನ್ನೋ ವ್ಯವಸ್ಥೆನೇ ಆಗಿದೆ. ಈಗ ನೋಡಿ, ಮೊನ್ನೆ ಆಯ್ತಲ್ಲ ನೀಟ್ ಪ್ರಶ್ನೆ ಪತ್ರಿಕೆ ಬಹಿರಂಗ ಆಯ್ತು, ಇದು ತೊಂದರೆ ಆಯ್ತು, ಹೀಗಾಗಿ ನೀವು ಅದ್ ಮಾಡದೇ ಇರೋದ್ರಿಂದ ಇದಾಗುತ್ತೆ, ನಾವೇನ್ ಮಾಡ್ತೀವಿ, CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮಾಡ್ತೀವಿ, ಹಾಗಾಗಿ ಇದ್ರಲ್ಲಿ ಸೋರಿಕೆ ಆಗಲ್ಲ ಅಂತ. ನೀವು ಅದೇ UGC ನೆಟ್ ಪರೀಕ್ಷೆ CBT ಮಾಡಿದ್ದು ಬಹಿರಂಗ ಆಯ್ತು. ಹೇಗೆ? ಹಾಗಾಗಿ ಕೇಂದ್ರ ಸರ್ಕಾರ ಕಾನೂನಿನ ಭಯ ಅಂದ್ರೆ ಇದೊಂದು ಸಕಾಲಿಕ ಹಾಗೂ ಸ್ವಾಗತಾರ್ಹ ಹೆಜ್ಜೆ ಅಂತ ಹೇಳ್ಬೋದು. ಆದ್ರೆ ಅದಕ್ಕಿಂತ ಹೆಚ್ಚು ಗಮನಿಸಬೇಕಾಗಿರುವಂತದ್ದು ಒಂದು ಸುರಕ್ಷಿತ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಪರೀಕ್ಷಾ ವ್ಯವಸ್ಥೆಯನ್ನ ಮಾಡಬೇಕು. ಅದರಲ್ಲಿ ಪಾರದರ್ಶಕ ವ್ಯವಸ್ಥೆ ಇರಬೇಕು. ಈಗ ಯಾಕೆಂದ್ರೆ ಈ ಬ್ಲಾಕ್ ಚೈನ್ ಸಿಸ್ಟಮ್ ಅಂತ ಇದೆ. ನಿಮ್ಗೆ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವ ಹಂತದಿಂದ ಹಿಡಿದು ಅದನ್ನ ಎಲ್ಲಿವರೆಗೆ ತಲುಪಿಸುವ ಹಂತದವರೆಗೆ ಟ್ರ್ಯಾಕಿಂಗ್ ಇಡಬೇಕು. ಮತ್ತೆ ಓಪನ್ ಯಾರಾದ್ರೂ ಪ್ರಶ್ನೆ ಪತ್ರಿಕೆ ಬಂಡಲ್ ನ ಓಪನ್ ಮಾಡಿದ್ರೆ ಇಷ್ಟೇ ಸೆಕೆಂಡ್ಸ್ ಅಲ್ಲಿ ಅಲರ್ಟ್ ಆಗುತ್ತೆ, ಅವ್ರು ಎಷ್ಟು ಸೆಕೆಂಡ್ ಆ ಪ್ರಶ್ನೆ ಪತ್ರಿಕೆಯನ್ನ ಇಟ್ಕೊಂಡಿದ್ದ, ಯಾಕೆ ಇಟ್ಕೊಂಡಿದೆ, ಈ ತರದೆಲ್ಲ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನ ಇಟ್ಕೊಳ್ಳೋದು ನಮಗೆ ತಂತ್ರಜ್ಞಾನ ಸಾಕಷ್ಟು ಅವಕಾಶಗಳನ್ನ ಕೊಟ್ಟಿದೆ. ನಾನು ಹೇಳುವಂಥದ್ದು, ಕೇಂದ್ರ ಸರ್ಕಾರ ಇಂತಹ ಕಾಯ್ದೆ ರೂಪಿಸಿರುವಂತ ಕ್ರಮ ಅತ್ಯಂತ ಸ್ವಾಗತಾರ್ಹವಿದೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಇಡೀ ಪರೀಕ್ಷಾ ವ್ಯವಸ್ಥೆಯನ್ನ ಸುಧಾರಣೆ ತರುವಂತ ಕೆಲಸ ಆಗ್ಬೇಕು. ಪರೀಕ್ಷಾ ವ್ಯವಸ್ಥೆಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನ ಬಳಕೆ ಮಾಡಬೇಕು, ಪಾರದರ್ಶಕ ವ್ಯವಸ್ಥೆ ಇರಬೇಕು, ಮತ್ತೆ ಯಾರು ಪರೀಕ್ಷೆ ಬರೆಯುವಂತ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಮೂಡಿಸುವಂತ ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ನೀವು ತಪ್ಪು ಮಾಡ್ರಿ, ನಾವ್ ಈ ತರ ಶಿಕ್ಷೆಗೆ ವಿಧಿಸ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ್ರೆ ಪರೀಕ್ಷಾ ಮಂಡಳಿಗಳಲ್ಲಿ ನಡೀತಾ ಇರುವಂತ ಭ್ರಷ್ಟಾಚಾರ, ಅಧಿಕಾರಿಗಳು ಮಾಡುವಂತ ಗೋಲ್ಮಾಲ್, ಅದನ್ನ ಫಸ್ಟ್ ಕಿತ್ತಾಕುವಂತ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಕ್ರಮ ಇಲ್ಲ ಇಲ್ಲಿ ಅನ್ನುವಂಥದ್ದು ನನ್ನ ಪಾಯಿಂಟ್ ಆಫ್ ವ್ಯೂ. ಅದ್ರ ಜೊತೆ ಯಾಕೆ ಒಂದು ಆಶಾದಾಯಕವಾಗಿ ಅಥವಾ ಒಂದು ಪಾಸಿಟಿವ್ ಆಗಿ ಅವ್ರ ನಿಲುವನ್ನ ನೋಡೋಕ್ ಆಗ್ತಿಲ್ಲ, ಇನ್ಕ್ಲೂಡಿಂಗ್ ಕಾಯ್ದೆ ಅಂತಂದ್ರೆ, ಅವರು ಹೊಸದಾಗಿ ಜವಾಬ್ದಾರಿಯನ್ನು ವಹಿಸಿರುವ ಶಿಕ್ಷಣ ಮಂತ್ರಿಗಳು ಈ CJP ಪ್ರತಿಭಟನೆ ಮತ್ತು ದೇಶದಲ್ಲಿ ಕೇಳಿ ಬರ್ತಿರೋ ಅಂದ್ರೆ ಸಮಗ್ರ ಬದಲಾವಣೆಗೆ ಸಂಬಂಧಪಟ್ಟಂತೆ ಬೇರೆ ಯಾರನ್ನಾದ್ರೂ ಅಂದ್ರೆ ಇಡೀ ವ್ಯವಸ್ಥೆಯನ್ನ ಬದಲಾಯಿಸಬಲ್ಲ, ಅಟ್ಲೀಸ್ಟ್ ಬದಲಾಯಿಸ್ತಾರೋ ಇಲ್ಲೋ ಆ ಪ್ರಯತ್ನ ತೋರಬಲ್ಲ ಒಬ್ಬ ವ್ಯಕ್ತಿಯಲ್ಲಿ ಬರ್ತಾರೆ ಅಂತ ಅನ್ಕೊಳ್ಳಾಗಿತ್ತು. ಆದ್ರೆ ಪ್ರಹ್ಲಾದ್ ಜೋಶಿಯ ನೇಮಕದೊಂದಿಗೆ ಒಂದು ವಿವಾದವೂ ಹೆಚ್ಚಾಯ್ತು, ಇನ್ನೊಂದು ನಾವೇನೋ ಬದಲಾವಣೆ ತರೋದಕ್ಕೆ ನಾವು ನಿಂತಿಲ್ಲ ಅನ್ನೋದನ್ನ ಸರ್ಕಾರ ಹೇಳ್ತಾ ಇದೆಯಾ? ಏನ್ ಅನ್ಸುತ್ತೆ ಇದ್ರ ಬಗ್ಗೆ ತಮ್ಗೆ? ಇಲ್ಲ, ಈ ಪ್ರಹ್ಲಾದ್ ಜೋಶಿ ಅವರಿಗೆ ಕೊಟ್ಟರೆ ಇದೊಂದು ಅಡಾಕ್ಟ್ ಸಿಸ್ಟಮ್ ಅಷ್ಟೇ. ಅಂದ್ರೆ ಯಾರಾದ್ರೂ ಮಂತ್ರಿ ಮಂಡಲದ ಮಂತ್ರಿ ಸ್ಥಾನ ರಾಜೀನಾಮೆ ಕೊಟ್ರೆ ಸಹಜವಾಗಿ ಆ ಖಾತೆ ಕ್ಯಾಬಿನೆಟ್ ಹೆಡ್ ಪ್ರೈಮ್ ಮಿನಿಸ್ಟರ್ ಹೋಗುತ್ತೆ. ಪ್ರೈಮ್ ಮಿನಿಸ್ಟರ್ ಯಾರಿಗೋ ಬೇಕಾದ್ರೆ ಅಲಾಟ್ ಮಾಡಬಹುದು. ಹಾಗೆ ಇದೊಂದು ಅಡಾಕ್ ಬೇಸಿಸ್ ಅಲ್ಲಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಮಾಡಿದ್ದಾರೆ. ಅವರೇ ಮುಂದುವರಿತಾರೆ ಶಿಕ್ಷಣ ಮಂತ್ರಿ ಆಗಿ ಅಂತೇಳಿ ನಾನಂತೂ ಅನ್ಕೊಂಡಿಲ್ಲ. ಅವ್ರ ಸಂಪುಟ ವಿಸ್ತರಣೆ ಸಮಯದಲ್ಲಿ ಬೇರೆ ಯಾರಿಗಾದ್ರೂ ಈ ಖಾತೆ ಹೋಗ್ಬೋದು. ಆದ್ರೆ ಇಲ್ಲೇನು ಏಕಾಏಕಿ ಇವತ್ತೇ ಬಂದಿದ್ದ ಮಸೂದೆ ಅಲ್ಲ. ಈ ನೀಟ್ ಬಗ್ಗೆ ಚರ್ಚೆ ನಡೀತಾ ಇರುವಂತ ಸಮಯದಲ್ಲಿ ನಮ್ಮ ಪ್ರಧಾನಿಗಳು ಹೇಳಿಕೆಯನ್ನ ಕೊಟ್ಟರು. ಅದನ್ನೆಲ್ಲ ನೋಡಿದಂತ ಸಮಯದಲ್ಲಿ ಸಹಜವಾಗಿ ಇದು ಕಳೆದ ಒಂದು 15 ದಿನಗಳಿಂದ ಪ್ರಿಪರೇಷನ್ ನಡೆದಿದೆ. ಅಧಿಕಾರಿಗಳ ಮಟ್ಟದಲ್ಲಿ, ಶಿಕ್ಷಣ ತಜ್ಞರ ಮಟ್ಟದಲ್ಲಿ ಪ್ರಿಪರೇಷನ್ ಮಾಡಿ ಮಸೂದೆಯನ್ನ ಸಿದ್ಧಪಡಿಸಿರೋದು. ನೀವಾಗ್ಲೇ ಗಮನಿಸಬಹುದು, 15 ದಿವಸದಿಂದನೇ ಹೇಳ್ತಾರೆ ಒಂದು ಕಠೋರ ಕಾಯ್ದೆನ ತರ್ತೇವೆ, ಸಂಸತ್ ಅಧಿವೇಶನದಲ್ಲಿ ಮಂಡಿಸ್ತೀವಿ ಅಂತ. ಅಂತಹದೇ ಕಾಯ್ದೆನ ಮಂಡಿಸಿದರೆ ನಿಜವಾಗಿ ಇದ್ರಲ್ಲಿ ಕಠೋರ ಕಾಯ್ದೆನೆ, ಅದರಲ್ಲೇನಿಲ್ಲ. ಆದ್ರೆ ನನಗಿರುವಂತ ಆತಂಕ ಏನು ಅಂತಂದ್ರೆ, ನೀವು ತಪ್ಪನ್ನ ತಡೆಗಟ್ಟಬೇಕೇ ಹೊರತು ತಪ್ಪು ಆದ್ಮೇಲೆ ಇಂತಹ ಶಿಕ್ಷೆಯನ್ನ ವಿಧಿಸ್ತೀವಿ ಅನ್ನುವಂಥದ್ದಲ್ಲ. ಹಾಗಾಗಿ ತಪ್ಪು ಆಗದೇ ಇರೋ ರೀತಿಯಲ್ಲಿ ಏನನ್ನ ಕ್ರಮಗಳನ್ನ ಮಾಡ್ಬೇಕು ಅನ್ನುವಂತ ನಿರೀಕ್ಷೆ ವಿದ್ಯಾರ್ಥಿಗಳು ಮತ್ತು ಜನಸಾಮಾನ್ಯರಾಗಿದೆ. ಆ ಕ್ರಮವನ್ನ ಕೇಂದ್ರ ಸರ್ಕಾರ ತಗೊಂಡಿಲ್ಲ. ಒಂದು, ನೀವು ಪ್ರಶ್ನೆ ಪತ್ರಿಕೆ ಬಹಿರಂಗ ಮಾಡಿದ್ರೆ ಬಹಿರಂಗ ಮಾಡಿದವರು ಈ ವಿದ್ಯಾರ್ಥಿಗಳಿಗೆ ಬಿಟ್ಟಿದ್ದಾರೆ. ಬಹಿರಂಗ ಮಾಡಿದಂತ ಸಂಸ್ಥೆ, ವ್ಯಕ್ತಿಗಳು, ಸಂಘಟನೆಗಳು, ಕೋಚಿಂಗ್ ಸೆಂಟರ್ಗಳು, ಇವರುಗಳ ವಿರುದ್ಧ ನಾವು ಕ್ರಮ ತಗೊಳ್ತೀವಿ. ಮತ್ತೆ ಸರ್ವಿಸ್ ಪ್ರೊವೈಡರ್ಗಳಿದಾರಲ್ಲ, ನಾ ಹೇಳಿದಾಗಲೇ TCS ಇರ್ಬೋದು, ಬೇರೆ ಬೇರೆ ಕಂಪ್ಯೂಟರ್ ಸೆಂಟರ್ಗಳು, ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಇಂತಹ ಶಿಕ್ಷೆ ಇದೆ, ಇಷ್ಟು ವರ್ಷ ಜೈಲು, ಇಷ್ಟು ದಂಡ, ಇದೆಲ್ಲವೂ ಇದೆ. ಅದೆಲ್ಲ ಸರಿ. ಆದ್ರೆ ನಾವು ಇಲ್ಲಿ ಹೇಗೆ ಕ್ರಮವನ್ನ ತಗೊಳ್ತೀವಿ ಅಂತ. ಆಮೇಲೆ ಇನ್ನೊಂದು ಕಾನೂನಲ್ಲಿ ಇನ್ನೊಂದು ಪ್ರಮುಖವಾದಂತ ಅಂಶ ಏನು ಅಂದ್ರೆ ಮಂಜುಳಾ, ಇಲ್ಲಿ ವಿಷಲ್ ಬ್ಲೋಯರ್ಸ್ ಅಂತ ಇರ್ತಾರೆ. ಪ್ರಶ್ನೆ ಪತ್ರಿಕೆಯಲ್ಲಿ ಬಹಿರಂಗ ಆಗುತ್ತೆ, ಇಂತ ಯಾರೋ ಮಾಡ್ತಿದ್ರೆ ಅವ್ರು ಯಾರಾದ್ರೂ ಮಾಹಿತಿಯನ್ನ ಕೊಟ್ರೆ ಅವರ ಮಾಹಿತಿದಾರರ ರಕ್ಷಣೆ ಹೇಗೆ, ಅವ್ರನ್ನ ಗೌಪ್ಯತೆಯನ್ನ ಕಾಪಾಡ್ಬೇಕು. ಯಾಕಂದ್ರೆ ದೊಡ್ಡ ನೆಟ್ವರ್ಕ್ ಏನ್ ಬೇಕಾದ್ರೂ ಆಗ್ಬೋದು. ಅಂತಹ ಒಂದು ಅಂಶವನ್ನ ಇದರಲ್ಲಿ ಪ್ರೊವೈಡ್ ಮಾಡಿಲ್ಲ. ಹಾಗಾಗಿ ಇದೊಂದು ರೀತಿಯಲ್ಲಿ ಭಯ ಹುಟ್ಟಿಸುವ ಪ್ರಕ್ರಿಯೆ ಹೊರತು ಪರೀಕ್ಷಾ ವ್ಯವಸ್ಥೆಯನ್ನ ಸುಧಾರಣೆ ಮಾಡುವಂತ ನಿಟ್ಟಿನಲ್ಲಿ ಅಥವಾ ವಿದ್ಯಾರ್ಥಿಗಳಲ್ಲಿ ಕಳೆದು ಹೋಗಿರುವಂತ ಆತ್ಮವಿಶ್ವಾಸವನ್ನ ಮರುಸ್ಥಾಪನೆ ಮಾಡುವ ವಿಷಯದಲ್ಲಿ ಅಷ್ಟೊಂದು ಪರಿಣಾಮಕಾರಿ ಅಲ್ಲ ಅನ್ನೋದು ನನ್ನ ಭಾವನೆ. ಓಕೆ, ಅದ್ರ ಜೊತೆ ಇವತ್ತು ಸಂಸತ್ನಲ್ಲಿ ಹಿಂದೆ ಪ್ರಹ್ಲಾದ್ ಜೋಶಿ ಅವರು ಬಿಲ್ಕಿಸ್ ಬಾನು ಅತ್ಯಾಚಾರದ ಅಪರಾಧಿಗಳ ಬಿಡುಗಡೆ ಸಂಬಂಧಪಟ್ಟಂತೆ ಕೊಟ್ಟಿರೋ ಪ್ರತಿಕ್ರಿಯೆ ಬಗ್ಗೆನೂ ಪ್ರಸ್ತಾಪ ಮಾಡಿದ್ದಾರೆ. ಇಂಥವರನ್ನ ಶಿಕ್ಷಣ ಮಂತ್ರಿಯಾಗಿ ಆಯ್ಕೆ ಮಾಡಿದ್ದೀರಾ, ಇವರಿಂದ ನಾವೇನ್ ನಿರೀಕ್ಷೆ ಮಾಡ್ಬೋದು ಅಂತ, ಈ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ ತಾವು?
ಈ ಪ್ರಹ್ಲಾದ್ ಜೋಶಿ ಅವರು ಈ ಹೇಳಿಕೆ ನೀಡಿದಂತ ಸಮಯವನ್ನ ನೀವು ಗಮನಿಸ್ಬೇಕು. ಅದು ಯಾವಾಗ ಅಂತೇಳಿ, ಅದು ಬಿಲ್ಕಿಸ್ ಬಾನು ಪ್ರಕರಣ 2022ರಲ್ಲಿ ಬಂದಂತದ್ದು ಪ್ರಕರಣ. ಅತ್ಯಾಚಾರ ಆರೋಪಿಗಳ 11 ಜನರ ಬಿಡುಗಡೆಗೆ ತೀರ್ಮಾನವನ್ನ ತಗೊಂಡಿರುತ್ತೆ ಗುಜರಾತ್ ಸರ್ಕಾರ. ಆಗ ಪ್ರಹ್ಲಾದ್ ಜೋಶಿ ಅವರು ದೇಶದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಮಂತ್ರಿಯಾಗಿರ್ತಾರೆ. ಒಂದು ಧರ್ಮ ಸಂಕಟ ಇಲ್ಲಿ ಮಂಜುಳಾ. ಯಾಕೆ ಅಂತ ಹೇಳಿದ್ರೆ, ಗುಜರಾತ್ ಅಲ್ಲಿ ಇರುವಂತದ್ದು ಬಿಜೆಪಿ ಸರ್ಕಾರ, ಪ್ರಧಾನಿ ನರೇಂದ್ರ ಮೋದಿ ಅವರ ತವರು. ಪ್ರಹ್ಲಾದ ಜೋಶಿ ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ, ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿರ್ತಾರೆ. ತಮ್ಮದೇ ರಾಜ್ಯದ ಸರ್ಕಾರದ ವಿರೋಧ ಒಂದು ಹೇಳಿಕೆ ಬಂದಂತ ಸಮಯದಲ್ಲಿ ಅವ್ರಿಗೆ ಸಂಕಷ್ಟನೇ ಇದು. ಯಾವ ರೀತಿಯಾದಂತ ನಿಲುವನ್ನು ತಗೊಳ್ತಾರೆ? ಮೋದಿ ನೇತೃತ್ವದ ಸರ್ಕಾರ ಅಥವಾ ಮೋದಿ ಅವರ ತವರು ರಾಜ್ಯದಲ್ಲಿ ತಗೊಂಡಿರುವಂತ ನಿರ್ಧಾರ ತಪ್ಪು ಅಂತ ಹೇಳಲಿಕ್ಕಾಗುತ್ತಾ? ಇದು ಸಂಕಷ್ಟ ತರುವಂತ ವಿಷಯ ಒಂದು ಮೇಲ್ನೋಟಕ್ಕೆ ಹೇಳೋದಾದ್ರೆ. ಆದ್ರೆ ಇಲ್ಲಿ ಒಬ್ಬ ಸಂವೇದನಾಶೀಲ ವ್ಯಕ್ತಿಯಾಗಿ ಒಂದು ಅತ್ಯುನ್ನತ ಹುದ್ದೆಯಲ್ಲಿರುವಂತದ್ದು ಕೇಂದ್ರದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಮಂತ್ರಿಯಾಗಿ ಅದರ ಪರಿಣಾಮ, ನಾನು ನೀಡುವ ಹೇಳಿಕೆ ಯಾವ ರೀತಿಯಾದಂತ ಪರಿಣಾಮ ಬೀರಬಹುದು ಅನ್ನುವಂಥದ್ರ ಬಗ್ಗೆ ಪೂರ್ವಾಪರ ಆಲೋಚನೆಯನ್ನ ಮಾಡ್ಬೇಕಾಗತ್ತೆ. ನಾನು ನೀಡಿದ ಹೇಳಿಕೆ ಸಮಾಜದ ಮೇಲೆ ಯಾವ ಸಂದೇಶ ಬೀರುತ್ತೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಯಾಕೆ ಅಂದ್ರೆ ಈ ಪ್ರಕರಣ ಗುಜರಾತ್ ಸರ್ಕಾರ ಕೈಗೊಂಡಂತ ತೀರ್ಮಾನವನ್ನ ಸುಪ್ರೀಂ ಕೋರ್ಟ್ ರದ್ದುಪಡಿಸಿತು. ಸುಪ್ರೀಂ ಕೋರ್ಟ್ ತಪರಾಕಿಯನ್ನ ಕೊಡ್ತು. ಒಬ್ಬ ಕಾನೂನು ಮಂತ್ರಿಯಾಗಿ ಅವ್ರ ಕಾನೂನು ಪ್ರಕ್ರಿಯೆ, ಹೌದು ಅಲ್ಲಿನ ಜೈಲು ಶಿಕ್ಷೆ ಅನುಭವಿಸಿದ್ದಾರೆ, ಸನ್ನಡತೆ ಹೊಂದಿದ್ದಾರೆ, ಹಾಗಾಗಿ ಅವರು ಬಿಡುಗಡೆ ಮಾಡಿದ್ದಾರೆ, ಅದು ಸ್ವಾಗತಾರ್ಹ. ಅಂದ್ರೆ ಕರ್ನಾಟಕದಲ್ಲೂ ಇದೆ, ಎಲ್ಲ ರಾಜ್ಯಗಳಲ್ಲೂ ಇದೆ. ಸನ್ನಡತೆ ತೋರಿ ಇಂತಿಷ್ಟು ಶಿಕ್ಷೆ ಅನುಭವಿಸಿದಂತ ಕೈದಿಗಳು ಉತ್ತಮ, ಅವರಿಗೆ ಅವರು ನಡವಳಿಕೆ ಬಗ್ಗೆ ತೃಪ್ತ ಭಾವನೆ ಬಂದ್ರೆ ಅವ್ರನ್ನ ಬಿಡುಗಡೆ ಮಾಡುವಂತ ಪ್ರಕ್ರಿಯೆ ಇದೆ. ಆದ್ರೆ ಇಲ್ಲಿ ಬಿಡುಗಡೆಯಾದಂತ ಅಪರಾಧಿಗಳು ಯಾವ ರೀತಿಯಾದಂತ ಅಪರಾಧ ಕೃತ್ಯದಲ್ಲಿ ಭಾಗವಹಿಸಿದ್ದಾರೆ, ಯಾರ ಪರವಾಗಿ ನಾನು ಮಾತಾಡ್ತೀನಿ ಅನ್ನುವಂಥದ್ದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಪೂರ್ವಾಪರ ಯೋಚನೆ ಮಾಡದೆ ಕೇವಲ ಒಬ್ಬ ಕಾನೂನು ಮಂತ್ರಿಯಾಗಿ ಅಥವಾ ಬಿಜೆಪಿ ವಕ್ತಾರನ ರೀತಿಯಲ್ಲಿ ಮಾತಾಡಿದ್ರಿಂದಾಗಿ ಪ್ರಹ್ಲಾದ್ ಜೋಶಿ ಇಂತಹ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದೊಂದು ಸಂವೇದನಾಶೀಲ ಹೇಳಿಕೆ ಅಂತ ಹೇಳ್ಬೋದು. ಆ ಕಾರಣಕ್ಕಾಗಿಯೇ ಇದೊಂದು ಬೇರೆ ಎಲ್ಲ ರಾಜಕಾರಣಿಗಳಿಗೂ ಎಚ್ಚರಿಕೆ. ತಾವು ಯಾವ ಹುದ್ದೆಯಲ್ಲಿ ನಿಂತಿದ್ದೀವಿ, ನಾವು ಕೊಡುವ ಸಂದೇಶ ಹೇಗಿರ್ಬೇಕು, ನಾವು ಮಾತಾಡುವ ಮೊದಲು ಯಾವ ರೀತಿಯಾದಂತ ಪೂರ್ವಾಪರ ಆಲೋಚನೆ ಮಾಡಬೇಕು ಅನ್ನುವಂಥದ್ದಕ್ಕೆ ಇದು ಎಚ್ಚರಿಕೆಯ ಗಂಟೆ. ರಾಜಕೀಯವಾಗಿ ನೋಡಿದ್ರೆ ಮೋದಿ ಸರ್ಕಾರದ ಮಂತ್ರಿಯಾಗಿ ಮೋದಿ ಸರ್ಕಾರದ ವಿರುದ್ಧನೇ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಂತಹ ಸಮಯದಲ್ಲಿ ಅವರು ತಟಸ್ಥ ನಿಲುವನ್ನ ತಗೊಳ್ಬಹುದಾಗುತ್ತೆ. ನೋಡೋಣ, ಕಾನೂನಿನ ಪ್ರಕ್ರಿಯೆ ಇದೆ, ಕಾನೂನು ಏನ್ ತೀರ್ಮಾನ ತಗೊಳ್ತೋ ಅದರ ಪ್ರಕಾರ ಇರ್ತೀನಿ. ಯಾಕೆ ಅಂತಂದ್ರೆ ಯಾವುದೇ ಶಿಕ್ಷೆ, ಯಾವುದೇ ತೀರ್ಮಾನಗಳು ನಮ್ಮಲ್ಲಿ ಮೇಲ್ಮನವಿಗೆ ಅವಕಾಶ ಇರುವಂತ ಇದೆ ಸಂವಿಧಾನ. ಹಾಗಾಗಿ ಯಾವುದೋ ಒಂದು ಅಧೀನ ನ್ಯಾಯಾಲಯ ತೀರ್ಪು ಕೊಟ್ಬಿಡ್ತು ಅಂದ ತಕ್ಷಣ ನಮ್ ಸ್ವಾಗತ ಮಾಡಿ ಸಂಭ್ರಮಿಸಿ ಡಾನ್ಸ್ ಮಾಡಕ್ ಆಗಲ್ಲ. ಇನ್ನೊಂದು ಕೋರ್ಟ್ ಅಲ್ಲಿ ಅಪೀಲ್ ಹೋಗ್ಬೋದಾಗುತ್ತೆ, ಮತ್ತೊಂದು ತೀರ್ಪಾನ ಅವಕಾಶಗಳಿರುತ್ತೆ. ಒಬ್ಬ ಕಾನೂನು ಮಂತ್ರಿಯಾಗಿ ಇದರ ಅರಿವಿರ್ಬೇಕಿತ್ತು. ಆ ನಿಟ್ಟಿನಲ್ಲಿ ದುಡುಕಿ ಅವ್ರು ಹೇಳಿಕೆ ಕೊಟ್ಟ ಪರಿಣಾಮ ಇವತ್ತು ಅವರು ಒಂದು ಬಿಸಿಯನ್ನ ಅನುಭವಿಸಬೇಕಾಗಿದೆ ಅನ್ನೋದು ಹೇಳ್ಬೋದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.